ಕಾಡಿಗೆ ಮೃಗ ಬೇಟೆಗೆಂದು ಹೋಗಿ ಮರಳಿ ಬಂದವ. ನಿಜ. ಮರಳಿ ಬಂದಂತಹ ವೇಳೆಯಿಂದ ಗಮನಿಸ್ತಾ ಇದ್ದೇನೆ ಗಂಡ, ಈ ತಾಯಿ ಎದುರಾದರೂ ಕೂಡ ಮಮತೆ ಎರಡು ಮಾತನ್ನ ಆಡ್ತಾ ಇಲ್ಲ. ಸರಿಯಾದ ಹೊತ್ತಿಗೆ ಅನ್ನ ನೀರಿನ ಸೇವನೆ ಇಲ್ಲ. ಅಷ್ಟೇ ಅಲ್ಲದೆ ನಿದ್ರಿಸುವಂತಹ ವೇಳೆಯಲ್ಲಿ ಪದ್ಮಾವತಿ ಪದ್ಮಾವತಿ ಎನ್ನುವಾಗಿ ಕನವರಿಸಿ, ಮಗನೇ ಯಾಕೆ ಇದು ಕೂಡ ಕಂದ ತರುಣಿಗಳನ್ನು ಕಂಡಿದ್ದಾಯಿ. ಪರಿಚಯ ಕೇಳಿದ್ಯಾ ಕಂದ? ಪದ್ಮಾವತಿ ಅಂತೆ, ಕೋಡ ದೇಶವಂತೆ, ಆಕಾಶಗಳ ತಂದೆಯಂತೆ, ಧರಣಿ ದೇವಿ ತಾಯಿಯಂತೆ. ಅವಳನ್ನು ನೋಡಿದ ಬಳಿಕ ಅವಳನ್ನೇ ಮದುವೆಯಾಗಬೇಕು ಎನ್ನುವಂತ ಹಂಬಲ ತಾಯಿ. ಆದುದರ ನಿನ್ನಲ್ಲಿ ಒಂದೇ ಒಂದು ಭಿನ್ನ ಏನು? ಕೋಂಡ ದೇಶವರೆಗೆ ಹೋಗಿ ಹೆಣ್ಣು ಕೇಳಿಕೊಂಡು ಬರುವೆ. ಎಂತ ಮಾತಾಡ್ತಾ ಇದ್ದಿ ಕಂದ? ಕಾಡ ಕಿರಾತರು ನಾವು ಓರ್ವಾಕೆ ರಾಜಕುಮಾರಿಯನ್ನು ಬಯಸುವುದು ತಪ್ಪಲ್ಲ. ಹಾಗೂ ನಿನ್ನ ಆಶೆಯಂತೆ ಅಲ್ಲಿಗೆ ಹೋದೆ, ಹೆಣ್ಣನ್ನು ಕೇಳಿದೆ, ಕೊಡುವುದಕ್ಕೆ ಅವರು ಒಪ್ಪಿದರಾದರೂ ಕೂಡ ಚಿಂತೆ ಏನು ಬಲ್ಲೆ? ಏನು? ಮದುವೆಗೆ ಖರ್ಚಿಲ್ಲೇ ಮಗನೇ. ನಾವು ಈ ಸಲ ಸಾಲ ಮಾಡುವ. ನಿನಗೆ ಅದೇ ಆಯ್ತು, ನೀನ್ ಇಲ್ಲಿ ಸಾಲ ಮಾಡು, ತಿರ್ಗಾಡಿಕೊಂಡು ಕಾಡಿಗೆ ಮೇಡಿಗೆ ಅಂತ ಹೇಳಿ ಬೇಟೆಗೆ ಅಂತ ಹೋಗು. ಇಲ್ಲಿ ಪುಸ್ತಕ ಹಿಡಿದುಕೊಂಡು ಬರ್ತಾರಲ್ಲ, ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕೇಳಿಕ್ಕೆ ಅವರಿಗೆ ನಾನು ಏನಂತ ಉತ್ತರ ಕೊಡುದು? ಅದಕ್ಕೊಂದು ಹಾದಿ ಉಂಟು. ಹೇಗೆ? ನಾವು ಯಾರ ಕೈಯಿಂದಲ್ಲ ಸಾಲ ಕೇಳುದು. ಮತ್ತೆ ನನ್ನ ಮಿತ್ರನ ಅಂತ ಕುಬೇರನ ಬಳಿಯಿಂದ. ಓಹೋ, ಈಗ ಸಾಲ ನೀನು ಹಾಗೆ ಕೇಳಿದ್ರೆ ಅವನು ಕೊಡ್ತಾನೆ, ಆದ್ರೆ ಅವನಿಗೆ ಹಿಂದೆ ಕೊಡ್ಬೇಕಲ್ಲ ಮಗನೇ. ಮುಂದಕ್ಕೆ ನಾನು ತಿರುಪತಿ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನೆರಳಿರುವ ಇದ್ದೇನೆ. ಆ ಹೊತ್ತಿಗೆ ನನ್ನ ಭಕ್ತಾದಿಗಳು ಮುಡಿಪು ರೂಪದಲ್ಲಿ ಕಾಣಿಕೆಯನ್ನು ತಂದು ಕೊಡುತ್ತಾರೆ. ಅದರಲ್ಲಿ ಅರ್ಧ ಭಾಗದಷ್ಟು ಸಮುದ್ರ ರಾಜನ ಮೂಲಕ ಆತನಿಗೆ ಒಪ್ಪಿಸೋಣ. ಹಾಗಂತಲೇ ತಡ ಮಾಡುವುದು ಸರಿ ಇಲ್ಲ. ಆದಷ್ಟು ಬೇಗ ತೋಟ ದೇಶಕ್ಕೆ ತೆರಳಿ ಹೆಣ್ಣನ್ನು ಕೇಳಿ ಬರುತ್ತೇನೆ.